ಸರ್ ನಮಸ್ತೆ ಕರ್ನಾಟಕ. ಇವತ್ತು ಕೋಟಿ ಮಾಡೋದು ಹೆಂಗೆ, ಲೈಫಲ್ಲಿ ಫಸ್ಟ್ ಕೋಟಿ ಮಾಡಬೇಕಾ, ಫಸ್ಟ್ ಕೋಟಿ ಮಾಡ್ಬೇಕಾದ್ರೆ ಏನೇನೆಲ್ಲ ನೋಡಬೇಕು, ಯಾವ ತರ ಹೂಡಿಕೆ ಮಾಡಬೇಕು, ಯಾವ ತರ ನಾವು ಮೈಂಡ್ ಸೆಟ್ ಇಟ್ಕೋಬೇಕು ಎಲ್ಲ ತಿಳ್ಕೊಳ್ಳೋಣ. ನಿಮ್ಮ ₹1 1,000 ಆಗೋವಷ್ಟಕ್ಕೆ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲಿದೆ. ಕಾಮನ್ ಮ್ಯಾನ್ ಸಹ ಕೋಟಿ ಮಾಡ್ಬೋದಾ ತಿಳ್ಕೊಳ್ಳೋಣ. ₹1 ಅವರು 100 ಮಾಡ್ಕೊಳ್ಳಿ, 100 ಇರೋರು 1000 ಮಾಡ್ತಾರೆ, 1000 ಲಕ್ಷ ಮಾಡ್ತಾರೆ. ಈಗ ಯಾರಪ್ಪ ಏನಲ್ಲ ಮಾರ್ಕೆಟ್ ಅಲ್ಲಿ ಇದೆ, ತಗೊಂಡು ಹೋಗ್ತೀರಾ, ನಿಮ್ಮ ಮನೆ ಬರ, ನಿಮ್ ಕೆಪಾಸಿಟಿ. ಇವತ್ತು ನಮ್ಮ ಜೊತೆ ಶಶಿಧರ್ ಅವರು ಇದ್ದಾರೆ. ನಮ್ಮ TD ಅಕಾಡೆಮಿ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕಂತ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಿ ಅವ್ರಿಗೊಂದು ಫಿನಾನ್ಷಿಯಲ್ ಪ್ಲಾನಿಂಗ್, ಸೊ ಅವ್ರು ಕೋಟಿ ಮಾಡ್ಬೇಕಂತ ಕನ್ಸಿಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರು ಕೋಟಿ ಮಾಡ್ತಾರ, ಅವ್ರಿಗೆ ಏನೇನ್ ಪ್ಲಾನ್ ಕೊಡ್ತೀನಿ, ಯಾವ ತರ ಅವ್ರು ಕೋಟಿ ಮಾಡ್ಬೋದು ನೋಡೋಣ. ನೀವು ಸಹ ವಿಡಿಯೋ ನೋಡಿ, ನೀವು ಸಹ ಶಶಿಧರ್ ತರ ಕೋಟ್ಯಾಧಿಪತಿ ಆಗೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವ್ರು ನಮ್ದು ಇದೆಲ್ಲ ಇವರೆಲ್ಲ ನಮ್ಗೆ ನಮ್ಮ ಬ್ಯಾಡ್ ಲಕ್. 20 ವರ್ಷದ ಮುಂಚೆ ಇವ್ರು ನಮ್ಗೆ ಸಿಗ್ಬೇಕಿತ್ತು. ಇವತ್ತು ನಾವು ಇಲ್ದಿರ್ತಿದ್ವು, ಯಾವುದೋ 5 ಸ್ಟಾರ್ ಹೋಟೆಲ್ ಕೂತ್ಕೊಂತಿದ್ವಿ. ಲೇಟ್ ಆಗಿದೆ, ನೀವು ಲೇಟ್ ಮಾಡಬೇಡಿ ದಯವಿಟ್ಟು. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತೆ ಊರು? ಸರ್ ಶಶಿಧರ್ ಅಂತ. ನಂದು ಆಕ್ಚುಲಿ ಊರು ಬಂದು ಸಿರಾ. ನಾನು ಇರೋದು ಬೆಂಗಳೂರಲ್ಲೇ. ನಾನು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್. ಕೋಟಿ ಮಾಡೋ ಆಸೆ ನಾನಷ್ಟನ್ನು ಮಾಡ್ತೀನಿ ಅಂತ ಬಂದಿದ್ದೀನಿ ಸರ್. ಓಕೆ. ಸೊ ನಿಮ್ಮ ಪ್ರಕಾರ ನಾರ್ಮಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಸಹ ಕೋಟ್ಯಾಧಿಪತಿ ಆಗ್ಬೋದು ಅನ್ಕೊಂಡಿದ್ದೀರಾ? ನನ್ನ ಕಣ್ಣೆದ್ರಿಗೆ ಆಗಿದಾರಲ್ಲ ಸರ್, ನಾನು ಏರ್ಪೋರ್ಟ್ ಅಲ್ಲಿ ನೋಡ್ತಾ ಇರ್ತಿದ್ದೆ. ಅದಕ್ಕೆ ಹುಡುಕೊಂಡು ಇಲ್ಲಿ ಬಂದಿದ್ದೀನಿ. ಓಕೆ. 15 ದಿನ ಡ್ಯೂಟಿ ಮಾಡ್ದಲೇನೆ ಟ್ರೇಡಲ್ಲಿ ದುಡ್ಡು ಮಾಡಿ ನನ್ನ ಮುಂದೆ ನಮ್ಮ ಫ್ರೆಂಡ್ಸ್ ತೋರಿಸ್ತಿದ್ದಾರೆ ಅಲ್ಲಿ. ಓಕೆ. ಅವ್ರು ಎಲ್ಲಿಂದ ಬಂದ್ರಪ್ಪ ಅಂದಿದ್ದಕ್ಕೆ ಈ ಅಡ್ರೆಸ್ ಸಿಕ್ತು ನನಗೆ. ಹುಡುಕೊಂಡು ಬಂದಿದ್ದೀನಿ. 4 ಸಲ ಬಂದಿದ್ದಕ್ಕೆ ಇವತ್ತು ನಿಮ್ಮ ದರ್ಶನ ಸಿಕ್ಕಿದೆ. ಇವತ್ತು ಬಂದಿದ್ದೀನಿ ಸರ್. ಸೊ ಡೆಫಿನೆಟ್ಲಿ ಸರ್, ಇವಾಗ ಯಾರು ಬೇಕಾದ್ರೂ ಕೋಟಿ ಮಾಡ್ಬೋದು. ಕೋಟಿ ಮಾಡೋದಕ್ಕೆ ಹಠ ಇರಬೇಕು, ಮಾಡ್ತೀನಿ ಅಂತ ಭರವಸೆ ಇರಬೇಕು. ತುಂಬ ಜನ ನಾನು ನೋಡ್ದಂಗೆ ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ಇಷ್ಟೇ, ನಾನು ಆಟೋ ಓಡಿಸ್ಕೊಂಡಿರ್ತೀನಿ, ಕಾರ್ ಓಡಿಸ್ಕೊಂಡಿರ್ತೀನಿ, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡಿರ್ತೀನಿ, ಲೈಫ್ ಇಷ್ಟೇ, ನನ್ನ ಲೈಫೇ ಇಷ್ಟು ಅಂತ ಅಂದ್ಕೊಂಡು ಅವ್ರಿಗೆ ಅವರೇ ಬಂಧನ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ನನ್ನ ಲೈಫ್ ಇನ್ನೂ ದೊಡ್ಡದಿದೆ ಅಂತ ಯೋಚನೆ ಮಾಡಿ ಇವಾಗ ಎಲ್ಲರೂ ಬೆಳಗ್ಗೆ ಎದ್ದೇಳ್ತಾರೆ, ಟಿಫನ್ ಮಾಡ್ತಾರೆ, ಲಂಚ್ ಮಾಡ್ತಾರೆ, ಮಲ್ಕೋತಾರೆ, ಡಿನ್ನರ್ ಮಾಡ್ತಾರೆ, ವಾಟ್ ಎವರ್, ಇಷ್ಟೇ ಜೀವನ. ಇದಕ್ಕಿಂತ ಬಿಯಾಂಡ್ ಏನಾದ್ರು ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ನಾವು ಕೋಟಿ ಮಾಡೋಕ್ಕಾಗತ್ತೆ. ಖಂಡಿತ. ಸೊ ಎಕ್ಸ್ಟ್ರಾ ಏನು, ಇನ್ನೂ ಸ್ವಲ್ಪ ವಿದ್ಯೆ ತಿಳ್ಕೊಬೇಕು, ಕೋಟಿ ಮಾಡಿರೋ ಜೊತೆ ಸೇರ್ಕೋಬೇಕು. ಕೋಟಿ ಮಾಡಿರೋ ಜೊತೆ ನೀವಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಾ. ಆ ಕೋಟಿ ಮಾಡಿರೋರು ನಮ್ಮ ಸಂಸ್ಥೆಯಲ್ಲಿ ನೀವು ನೋಡ್ದಂಗೆ 200-300 ಜನ ಇಲ್ಲಿ ಇರ್ತಾರೆ. ಸೊ ನಮ್ಮ ಸಂಸ್ಥೆಯ ವಿಶೇಷತೆ ಏನಂದ್ರೆ ಕೋಟ್ಯಾಧಿಪತಿಗಳು ಜೊತೆಗೆ ಏನು ಇಲ್ದಿರೋರು, ಇರೋರು, ಮಿಡಲ್ ಕ್ಲಾಸು ಎಲ್ಲರೂ ಸೇರ್ಕೋತಾರೆ. ಬಿಕಾಸ್ ಇಲ್ಲಿ ಎಲ್ಲರೂ ಗುರಿ ಬಂದು ದುಡ್ಡು ಮಾಡೋದೆ. ಬಟ್ ಒಂದು ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ದುಡ್ಡು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ಶಶಿಧರ್ ಅವ್ರಿಗೆ ಒಂದು ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ನಾನು ಮಾಡ್ಕೊಡ್ತೀನಿ. ಸರ್ ಫಸ್ಟ್ ನಿಮ್ಮ ಒಂದು ಇನ್ಕಮ್ ಸೋರ್ಸಸ್ ಅಂದಾಜಾಗಿ ಹೇಳಿದ್ರು ಪರವಾಗಿಲ್ಲ, ಪರ್ಫೆಕ್ಟಾಗಿ ಹೇಳೋದು ಬೇಕಾಗಿಲ್ಲ. ಒಂದು ರಫ್ಲಿ ನಿಮಗೆ ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು? ಒಂದು 70,000 ಇಟ್ಕೊಡಿ. 70,000. ಸೊ ಅಂದರೆ ನಾನು ಹೇಳ್ತಾ ಇರೋದು ಖರ್ಚೆಲ್ಲ ಹೋಗಿನಾ? ಆ ಥರ ಹೋದ್ರೆ ಒಂದು 50,000 ಸರ್. ಎಲ್ಲ ಖರ್ಚೆಲ್ಲ ಹೋಗಿ. ಹಾಂ ಸರ್. ಖರ್ಚೆಲ್ಲ ಹೋಗಿ ಒಂದು 50,000 ಬರ್ಬೋದು. ಸೊ ಇದರಲ್ಲಿ 50,000 ಬಂದರೆ ಇದರಲ್ಲಿ ಡೆಫಿನೆಟ್ಲಿ ನಿಮಗೆ ತಿರ್ಗಾ ಖರ್ಚುಗಳಿದೆ. ಮನೆ ಖರ್ಚು ಎಷ್ಟಿದೆ, ಬಾಡಿಗೆ ಎಷ್ಟು ಕಟ್ಟಬೇಕು, ಜೊತೆಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್, ಒಂದು ತಿಂಗಳಿಗೆ ನೀವು ಓಡಾಡ್ತಾ ಇರ್ತೀರಲ್ಲ ಅದು, ಮನೆ ರೆಂಟ್ ಎಷ್ಟಿದೆ, 8,000 ಎಲ್ಲ ಹೋಗಿ ಒಂದು 30 ಅಂತ ಆರಾಮ ಉಳಿಯುತ್ತೆ ಸರ್. 1 ಕ್ಯಾಬ್ ಇರೋದ್ರಿಂದ 30-35. ಓಕೆ, 30 ಅಂತ ಅನ್ಕೊಂಡು 30 ಅವರೇಜ್ ಆರಾಮ್ಸೆ ಸರ್. ಓಕೆ. ಸೊ ನಾನು 12,000 ಗ್ರಾಸರೀಸ್ ಹಾಕಿದ್ದೀನಿ, ಟ್ರಾವೆಲ್ಗೆ ಒಂದು 10,000 ಎಲ್ಲ ಹಾಕಿದ್ದೀನಿ. ಸೊ ಟೋಟಲ್ ಅದು ಇದು ಓಡಾಡೋದು, ಸಿಕ್ಕಾಪಟ್ಟೆ ಫೀಸು ಗೀಸು ಎಲ್ಲನೂ ಇದರಲ್ಲೇ ಹಾಕಿದ್ದೀನಿ. ಮಕ್ಕಳ ಫೀಸು ಎಲ್ಲನೂ ಹಾಕಿ 50,000 ಒಂದು ಇನ್ಕಮ್ ಬರೋದ್ರಲ್ಲಿ 20,000 ಖರ್ಚು ಹೋಗಿ ಒಂದು 30,000 ಉಳಿಸ್ಬೋದು. ಈ 30,000ಕ್ಕೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ವಾ? ನಿಮ್ಗೆ ಏನಾದ್ರು ಸಾಲಗಳಿದಾವ ಏನಾರು? ಇಲ್ಲ ಸರ್, ಆ ಥರ ಏನಿಲ್ಲ. ಜಸ್ಟ್ 30,000 ಉಳಿಸ್ಬೋದು. ಈ 30,000 ಉಳಿಸ್ಕೊಂಡು ಯಾವ ಥರ ಒಂದು ಮಾಡ್ಬೇಕಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ, ಫಸ್ಟ್ ಮೋಸ್ಟ್ ಥಿಂಗ್, ಎಷ್ಟೋ ವೀಕ್ಷಕರಿಗೆ ಇದು ಗೊತ್ತಿಲ್ಲ, ಎಮರ್ಜೆನ್ಸಿ ಫಂಡ್ ಅಂತ ಇಡಬೇಕಾಗುತ್ತೆ. ಎಮರ್ಜೆನ್ಸಿ ಫಂಡ್ ಅಂದರೆ ನೀವು ಹೇಳಿದ್ರಲ್ಲ, ತಿಂಗಳಿಗೆ 20,000ವರೆಗೂ ಖರ್ಚಾಗುತ್ತೆ ತಿಂಗಳಿಗೆ. ಅದು ಇಲ್ದಿರ ಜೀವನ ನಡೆಯಲ್ಲ. ಸೊ ಡೆಫಿನೆಟ್ಲಿ 20,000 × 6, 20,000 × 6 ತಿಂಗಳಿಗಾಗೋಷ್ಟು ಎಮರ್ಜೆನ್ಸಿ ಫಂಡನ್ನು ಇಟ್ಕೋಬೇಕಾಗುತ್ತೆ. ಸೊ ಅಂದರೆ 1,20,000 ನೀವು ಫಸ್ಟ್ ಎಮರ್ಜೆನ್ಸಿ ಫಂಡನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ.
ಯಾಕೆ ಇದು ಯಾಕೆ ಬೇಕು ಅಂದರೆ ಹೇಳೋಕ್ಕಾಗಲ್ಲ. ಸೊ ಒಂದೊಂದ್ಸತಿ ಸಡನ್ನಾಗಿ ಒಂದು 3 ತಿಂಗಳು ಕೆಲಸ ಇಲ್ದಿರ್ಬೋದು, ಇಲ್ಲ ಕರೋನಾ ಥರ ಬರ್ಬೋದು, ಇಲ್ಲ ಏನೋ ಒಂದು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಒಂದು 6 ತಿಂಗಳು ಜೀವನ ನಡೆಸೋದಕ್ಕೆ ಇದು ಪ್ರತಿಯೊಬ್ಬರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇದು ಇಟ್ಸ್ ಮೋಸ್ಟ್ ನೀಡೆಡ್. ಒಂದು 6 ತಿಂಗಳು ಸಂಬಳನ ಎಮರ್ಜೆನ್ಸಿ ಫಂಡಾಗಿ ಇಟ್ಕೊಳ್ಳಿ. ಅದನ್ನ ಖರ್ಚು ಮಾಡಬೇಡಿ. ಏನೋ ಬಂಗಾರ ತಗೊಳ್ಳೋದು, ಇನ್ನೇನೋ ಮಾಡೋದು, ಅದು ಬ್ಯಾಂಕಲ್ಲಿ ಇಟ್ಬಿಡಿ. ಒಂದು 6% ಬಡ್ಡಿ ಬಂದರೂ ಸಾಕು. ಬ್ಯಾಂಕಲ್ಲಿ FD ಮಾಡಿದ್ರು ಓಕೆ, ಇಲ್ಲ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರು ಓಕೆ. ಬಿಕಾಸ್ FD ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ. ಬಿಕಾಸ್ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ 3.5% ಬಡ್ಡಿ ಬರೋದ್ರಿಂದ ಬ್ಯಾಂಕ್ FDಯಲ್ಲಿ ಇಡ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ, ಅದರಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ಸರ್ ನೆಕ್ಸ್ಟ್, ಸೊ ನಿಮ್ಮ ಫ್ಯಾಮಿಲಿಗೆ ಸೇಫ್ಟಿ ಅಂದಿದ ತಕ್ಷಣ ಹೆಲ್ತ್. ಸೊ ಇವಾಗ ನಮ್ಮ ಹೆಲ್ತ್ ಈಸ್ ವೆಲ್ತ್, ನಿಮ್ಗೆ ಗೊತ್ತಿದೆ. ಹೆಲ್ತ್ ಇದ್ರೇನೆ ನಾವು ಇಷ್ಟೆಲ್ಲ ದುಡಿಯೋಕೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ನಮ್ಮ ಹೆಲ್ತ್ ಹಾಳಾದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಹೆಲ್ತ್ ಇನ್ಸೂರೆನ್ಸು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ? ನಾನು, ನನ್ನ ವೈಫು, ನನ್ನ ಮಗ, 3 ಸಾಕು. 3 ಜನ. ಸೊ 3 ಜನಕ್ಕೆ ಅಟ್ಲೀಸ್ಟ್ ಒಂದು 10 ಲಕ್ಷ ರೂಪಾಯಿ ಆದರೂ ಹೆಲ್ತ್ ಇನ್ಸೂರೆನ್ಸ್ ಬೇಕೇ ಬೇಕು. ಸೊ 10 ಲಕ್ಷ ರೂಪಾಯಿ ಹೆಲ್ತ್ ಇನ್ಸೂರೆನ್ಸ್ ಅಂದರೆ ನೀವು ಒಂದು 15,000 ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಿದ್ರೆ ಐ ಥಿಂಕ್ 10 ಲಕ್ಷ ರೂಪಾಯಿ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ನಿಮ್ಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. 15,000 20,000 ರೂಪಾಯಿನೇ ಹಾಕಿರ್ತೀನಿ. 20,000 ರೂಪಾಯಿ ಖರ್ಚು ಮಾಡಬೇಕು ವರ್ಷಕ್ಕೆ. ಸೊ 20,000 ರೂಪಾಯಿ ನೀವು ಖರ್ಚು ಮಾಡೋದ್ರಿಂದ ನಿಮ್ಮ ಜೋಬಲ್ಲಿ 10 ಲಕ್ಷ ರೂಪಾಯಿ ದುಡ್ಡಿದೆ. ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 10 ಲಕ್ಷ ಜೋಬಲ್ಲಿ ಇದೆ. ಎಮರ್ಜೆನ್ಸಿಗೆ ಹೆಲ್ತ್ ಇನ್ಸೂರೆನ್ಸ್ ಇದೆ. ಹಾಸ್ಪಿಟ್ಲ್ಗೆ ಹೋದ್ರೆ ನಿಮ್ಗೂ ಗೊತ್ತಿದೆ, ಈ ಕಾಲದಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ ತಕ್ಷಣ ಅದು ಇದು ಅಂತೇಳಿ ಆ ಟೆಸ್ಟ್ ಆ ಟೆಸ್ಟ್ ಅನ್ನಷ್ಟೇ 1 ಲಕ್ಷ ಹೋಗ್ಬಿಡುತ್ತೆ. ಟೆಸ್ಟ್ ಮಾಡೋದಕ್ಕೆ 1 ಲಕ್ಷ ಹೋಗ್ಬಿಡುತ್ತೆ. ಇನ್ನು ಆಪರೇಷನ್ ಕೈ ಇಟ್ರೆ ಅದು ಇನ್ನೊಂದು 2-3 ಲಕ್ಷ ಹೋಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಬಡವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದಾರೋ, ಮಿಡಲ್ ಕ್ಲಾಸ್ ಅವರು, ನಿಮಗೆ ಬೇಕು ಇದೆಲ್ಲ. ಸೊ ಆಲ್ರೆಡಿ ಕೋಟಿ ಇರೋರಿಗೆ ಯಾವ ಫಿನಾನ್ಷಿಯಲ್ ಪ್ಲಾನಿಂಗು ಬೇಡ. ಅವ್ರು ಆಲ್ರೆಡಿ ಕೋಟಿ ಇದೆ. ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಕರಗಿಸೋಷ್ಟು ದುಡ್ಡಿದೆ. ಸೊ ಇದೆಲ್ಲ ಯಾರಿಗೆ ಬೇಕಂದ್ರೆ ಕಡು ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಪ್ಲಾನಿಂಗ್ ಬೇಕು. ಹೆಲ್ತ್ ಇನ್ಸೂರೆನ್ಸ್ ನೀವೇನಾದ್ರು ಮಾಡಿಸಿದ್ರೆ ಜೋಬಲ್ಲಿ 10 ಲಕ್ಷ ಇರೋ ಥರನೇ ಫೀಲಿಂಗ್. ಅದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ 10 ಲಕ್ಷ ಇದೆ. ಹಾಸ್ಪಿಟ್ಲ್ಗೆ ಹೋದ್ರೂ ಖರ್ಚು ಹೆಂಗೋ ಈಡೇ ಇರುತ್ತೆ, ಖರ್ಚುಗಳೆಲ್ಲ ಅಲ್ಲಿ ಇದಾಗುತ್ತೆ. ರೀಸೆಂಟ್ಲಿ ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ನನ್ನ ಫ್ರೆಂಡು ಅವರು ಮಗು ಆಗಿತ್ತು. ಅದೇನೋ ಹೆಚ್ಚು ಕಮ್ಮಿ ಆಯಿತು, ಸ್ವಲ್ಪ ಬ್ಲಡ್ ಕೌಂಟ್ ಕಡಿಮೆ ಇತ್ತಂತೆ. ಸೊ ಬ್ಲಡ್ ತಂದು ಇದೆಲ್ಲ ಕೊಡೋದಕ್ಕೆ 8 ಲಕ್ಷ ಖರ್ಚಾಯಿತು ಮಗುಗೆ. ಅದೆಲ್ಲ ಮಗು ಉಳಿಬೇಕಂದ್ರೆ ಬೇರೆ ದುಡ್ಡಿಲ್ಲ, ಹೆಲ್ತ್ ಇನ್ಸೂರೆನ್ಸ್ ಇಲ್ಲ, ಏನೂ ಇಲ್ಲ, ಆಪ್ಷನ್ನೇ ಇಲ್ಲ. 8 ಲಕ್ಷ ರೂಪಾಯಿ ಖರ್ಚು ಮಾಡ್ದ. ಸೊ 8 ಲಕ್ಷ ಏನೋ ಕೈ ಸಾಲ, ದುಡ್ಡಿಲ್ಲ, ಏನೂ ಇಲ್ಲ, ಹೆಲ್ತ್ ಇನ್ಸೂರೆನ್ಸ್ ಇಲ್ಲ, ಏನೂ ಇಲ್ಲ. ಕೈ ಸಾಲ ಮಾಡಿ 8 ಲಕ್ಷ ಹೋಯ್ತು. ಇವಾಗ 8 ಲಕ್ಷ ಅವ್ನು ಸಾಲ ತೀರ್ಸೋಷ್ಟರಲ್ಲಿ ಲೈಫಲ್ಲಿ 5 ವರ್ಷ ಹಿಂದಕ್ಕೆ ಹೋಗ್ಬಿಡ್ತಾನೆ. ಸರ್, ಎಷ್ಟೋ ಜನ 5 ವರ್ಷ ಅಲ್ಲ, ಲೈಫೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಲ್ತ್ ಇನ್ಸೂರೆನ್ಸ್ ಮಾಡ್ದಿರಾ ಲೈಫ್ನೇ ಹಾಳು ಮಾಡ್ಕೊಂಡಿರೋರು ನಾನು ತುಂಬಾ ಜನ ನೋಡಿದ್ದೀನಿ. ಬಿಕಾಸ್ ಯಾರೋ ಏನೋ ಹುಷಾರ್ ತಪ್ಪಿಡ್ತಾರೆ, ಅವ್ರು ಒಂದು 20 ಲಕ್ಷ ಸಾಲ ಮಾಡ್ತಾರೆ. ಸಾಲ ತೀರ್ಸೋದಕ್ಕೆ ಮನೆ ಮಠ ಮಾರ್ಕೊಂಡಿರೋರು ಉಂಟು, ಬಿಕಾಸ್ ಆಫ್ ಒಂದು ಸ್ಮಾಲ್ ಹೆಲ್ತ್ ಇಶ್ಯೂ ಇಂದ. ಸೊ ಅದರಿಂದ ಹೆಲ್ತ್ ಇನ್ಸೂರೆನ್ಸ್ ಇಸ್ ಮಸ್ಟ್ ಅಂಡ್ ಶುಡ್. ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಯಾರೋ ಬಡವರಾಗಲ್ಲ. ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿಲ್ಲಂದ್ರೆ ನೀವು ಬಡವರಾಗೋ ಚಾನ್ಸ್ ಇರುತ್ತೆ. ಇರೋ ಮನೆ ಮಠನೂ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ನಾನು ಹೇಳ್ತೀನಿ. ಅದರಿಂದ ಯಾವ ಕಾರಣಕ್ಕೂ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ದಿರಾ ಇರಬೇಡಿ, ಮಾಡಿಸಿ, ದಯಮಾಡಿ ಎಲ್ಲರೂ ಮಾಡಿಸಿ. ಸರ್ ನೆಕ್ಸ್ಟ್ ಟರ್ಮ್ ಇನ್ಸೂರೆನ್ಸ್ ಬಗ್ಗೆ ಕೇಳಿದ್ದೀರಾ? ಸರ್ ಅದು ಕೇಳಿದ್ದೀನಿ. ಅದು ನಾನು ತಗೋಬೋದಾ, ಎಲ್ಲರೂ ದುಡ್ಡಿರೋರೇ ತಗೋಬೇಕಾ, ಇಲ್ಲ ಅದರಿಂದ ಲೈಫ್ಗೆ ನಾನು ಫುಲ್ ಸೆಕ್ಯೂರಿಟಿ ಇದೆಯಾ? ಡೆಫಿನೆಟ್ಲಿ ಸರ್, ಟರ್ಮ್ ಇನ್ಸೂರೆನ್ಸ್ ಯಾವ ವಯಸ್ಸಿನವ್ರು ತಗೋಬೇಕು? ಎಸ್, ಸಿ ಟರ್ಮ್ ಇನ್ಸೂರೆನ್ಸು ಎಲ್ಲರೂ ತಗೋಬೇಕು. ಎಸ್ಪೆಷಲಿ ಯಂಗ್ಸ್ಟರ್ಸ್, 25 ವರ್ಷದ ಹುಡುಗ, ಅವಾಗ ತಾನೇ ಕೆಲಸ ಸಿಗಿರುತ್ತೆ, ಮದುವೆ ಆಗ್ತಾನೆ. 25, 26, ಲೆಟ್ಸ್ ಒಂದು 30 ವರ್ಷಕ್ಕೆ ಮದುವೆ ಆಗ್ತಾನೆ, ಅವಾಗ ತಾನೇ ಮಗು ಆಗುತ್ತೆ. ಸಡನ್ ಆಗಿ ಇವಾಗ ನೋಡಿದ್ದೀರಾ, ಸೊ ಬೈಕ್ ಬೆಂಗಳೂರಲ್ಲಿ ನೀವು ನೋಡ್ತಾ ಇರ್ತಾನೆ, ಬೈಕ್ ಓಡಿಸ್ಕೊಂಡು ಸಿಗ್ನಲ್ ಅಲ್ಲಿ ನಿಂತಿರ್ತಾನೆ, ಹಿಂದ್ಗಡೆಯಿಂದ ಕಾರ್ ಬಂದು ಹಿಂಗೆ ಡಿಕ್ಕಿ ಹೊಡೆದ್ರೆ ಪಾಪ ಸ್ಪಾಟಲ್ಲಿ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ 2 ವೀಲರ್ಸ್. ಸೊ 2 ವೀಲರ್ಸ್ ಅಲ್ಲಿ ಹೋಗೋರು ಡೆಫಿನೆಟ್ಲಿ, ಈವನ್ 4 ವೀಲರ್ ಅಲ್ಲಿ ನೀವು ನೋಡಿದಿರ ಮೊನ್ನೆ ಬೆಂಗಳೂರಲ್ಲಿ ವೋಲ್ವೋ XC90 ಅಷ್ಟು ಸೇಫೆಸ್ಟ್ ಕಾರ್ ಪ್ರಪಂಚದಲ್ಲಿ. ಸೊ ವರ್ಲ್ಡ್ ಅಲ್ಲೇ ಸೇಫೆಸ್ಟ್ ಕಾರ್ ಮೇಲೆ ಟ್ರಕ್ ಬಿದ್ದು 6 ಜನ ಪ್ರಾಣ ಕಳ್ಕೊಡೋದು ಚಾನ್ಸಸ್. ಈ ತರ ಏನ್ ಬೇಕಾದ್ರೂ ಏನು ಅಂತ ಹೇಳಕ್ ಬರಲ್ಲ. ಆದ್ರಿಂದ ಟರ್ಮ್ ಇನ್ಸೂರೆನ್ಸ್ ಇಸ್ ಮಸ್ಟ್ ಅಂಡ್ ಶುಡ್ ಎಲ್ಲರಿಗೂ. ಯಾಕಂದ್ರೆ ಒಂದು 25 ವರ್ಷದ ಹುಡುಗ ಮದುವೆ ಮಾಡ್ಕೊಂಡು ಮಗು ಆಗಿರುತ್ತೆ, ಸಡನ್ ಆಗಿ ಏನಾದ್ರು ಎಕ್ಸ್ಪೈರ್ ಆಗ್ಬಿಟ್ರೆ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು ಇಲ್ಲ, ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಿದ್ದುಬಿಡ್ತಾರೆ. ಅದಕ್ಕೆ ಒಂದು 10,000 ರೂಪಾಯಿ ವರ್ಷಕ್ಕೆ ಟರ್ಮ್ ಇನ್ಸೂರೆನ್ಸ್ ಇದೆ. 25 ವರ್ಷ ಹುಡುಗನಿಗೆ 10,000 ರೂಪಾಯಿ ಕಟ್ಟಿದ್ರೆ ಸಾಕು, 1 ಕೋಟಿ ಟರ್ಮ್ ಇನ್ಸೂರೆನ್ಸ್ ಸಿಗುತ್ತೆ. ಬಟ್ ನಿಮ್ಮ ಏಜ್ಗೆ ಒಂದು 10,000 ರೂಪಾಯಿ ಕಟ್ಟಿದ್ರೆ ಒಂದು 50 ಲಕ್ಷ ರೂಪಾಯಿ ಆದರೂ ಟರ್ಮ್ ಇನ್ಸೂರೆನ್ಸ್ ಸಿಗುತ್ತೆ. ಸೊ ಅದು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೇದು. 10,000 ರೂಪಾಯಿ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ನ್ಯೂ ಇಯರ್ ಪಾರ್ಟಿ ಖರ್ಚು ಮಾಡ್ತೀವಿ, ಹಬ್ಬಗಳು ಮಾಡ್ತೀವಿ, ಒಬ್ಬಟ್ಟು ತಿಂತೀವಿ, ಏನೇನೋ ಮಟನ್ ತಿಂತೀವಿ, ವಾಟ್ ಎವರ್, ನಾನ್ ವೆಜ್ಗೆ ಎಷ್ಟೋ ಖರ್ಚು ಮಾಡ್ತೀವಿ, ಔಟ್
ಔಟ್ಸೈಡ್ ಹೋಟ್ಲಿಗೆ ಖರ್ಚು ಮಾಡ್ತೀವಿ, ಟ್ರಿಪ್ಪಿಗೆ ಖರ್ಚು ಮಾಡ್ತೀವಿ. 10,000 ರೂಪಾಯಿ ಉಳಿಸಿ ಒಂದು ಟರ್ಮ್ ಇನ್ಸೂರೆನ್ಸ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ, ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಟರ್ಮ್ ಇನ್ಸೂರೆನ್ಸ್ ಎಲ್ಲಿ ತಗೋಬೇಕು ಸರ್, ಹೇಗೆ ತಗೋಬೇಕು? ಎಸ್, ಅಡ್ವೈಸ್ ಮಾಡಿ ಸರ್. ಎಸ್, ಡೆಫಿನೆಟ್ಲಿ ಸರ್. ಟರ್ಮ್ ಇನ್ಸೂರೆನ್ಸ್ ತಗೊಳ್ಳೋದಕ್ಕೆ ಐದರ್ ನೀವು ನಮ್ಮ TD ಸಂಸ್ಥೆಗೆ ಬಂದು ಸಹ ನೀವು ಕೊಟೇಶನ್ ತಗೋಬೋದು, ಇಲ್ಲ ಆನ್ಲೈನಲ್ಲಿ ತುಂಬ ವೆಬ್ಸೈಟ್ಸ್ ಇದೆ. ಆ್ಯಂಡ್ ಈವನ್ ನಿಮ್ಮ ಸುತ್ತಮುತ್ತ LIC ಏಜೆಂಟ್ ಸಹ ಇರ್ತಾರೆ. ಬಟ್ ಟರ್ಮ್ ಇನ್ಸೂರೆನ್ಸ್ ಏನಾದರೆ ನೀವು ಕೇಳಿ ತಗೋಬೇಕು, ಅವ್ರು ಕೊಡಲ್ಲ, ಕೇಳ್ಬೇಕು ನಾವು. ಯಾಕಂದರೆ ಟರ್ಮ್ ಇನ್ಸೂರೆನ್ಸಲ್ಲಿ ಸ್ವಲ್ಪ ಕಮಿಷನ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ಯಾರು ಸಹ ಸೇಲ್ ಮಾಡಲ್ಲ. ಎಲ್ಲರೂ ಸೇಲ್ ಮಾಡೋದು ಟ್ರೆಡಿಷ್ನಲ್ ಪಾಲಿಸಿ, ಇದು ತಗೊಳ್ಳಿ ಸರ್ ಅದು ತಗೊಳ್ಳಿ ಸರ್ ಅಂತಾರೆ, ಕಮಿಷನ್ ಜಾಸ್ತಿ ಇರೋದು ಕೊಡ್ತಾರೆ. ಬಟ್ ಟರ್ಮ್ ಇನ್ಸೂರೆನ್ಸ್ನ ನೀವೇ ಕೇಳಿ ಪಡ್ಕೋಬೇಕಾಗತ್ತೆ, ಇದು ನಿಮ್ಮ ಒಂದು ಹಕ್ಕು. ಯಾಕಂದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ 1 ಕೋಟಿ ಫ್ಯಾಮಿಲಿಗೆ ಹೋಗೋದ್ರಿಂದ ಮಕ್ಕಳು ಸೇಫು, ಹೆಂಡತಿ ಸೇಫು, ಲೈಫ್ ಸೇಫ್ಟಿ, ಫ್ಯಾಮಿಲಿ ಸೇಫ್ಟಿ. ಎಸ್. ಇದಕ್ಕೆ ಒಂದು 10,000 ರೂಪಾಯಿ ಅಂತ ಖರ್ಚು ಅಂತ ಹಾಕಿರ್ತೀನಿ. ಸೊ ವರ್ಷಕ್ಕೆ ಒಂದು 10,000 ರೂಪಾಯಿ ಖರ್ಚಾಗುತ್ತೆ, ವಿಚ್ ಇಸ್ ನೆಗ್ಲಿಜಿಬಲ್. ಇದೆಲ್ಲ ಖರ್ಚುಗಳು ಹೋದ್ರೂ ಸಹ ನೀವು ತಿಂಗಳಿಗೊಂದು 20,000 ರೂಪಾಯಿ ಉಳಿಸ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಇದೆಲ್ಲ ಹೋಗಿ ಖರ್ಚುಗಳು ಅದು ಇದು ಎಕ್ಸ್ಟ್ರಾ 18 to 20 ಸರ್. ಎಸ್. ಸೊ ಯೂಶಲಿ ಒಂದು ರೂಲು ಸಹ ಇದೆ ಸರ್, ಒಂದು ಶ್ರೀಮಂತರಾಗಬೇಕಾ ಒಂದು ರೂಲ್ ಇದೆ, 50, 30, 20. 50 ಅಂದರೆ ಏನಂದರೆ ನೀವು ದುಡಿಯೋ ದುಡ್ಡಲ್ಲಿ 50% ನಿಮ್ಮ ರೆಂಟು, ಗ್ರಾಸರೀಸು, ಮನೆ ನಡೆಸೋದಕ್ಕೆ ಖರ್ಚುಗಳಿಗೆ ಇಟ್ಕೊಳ್ಳಿ. ಇನ್ನು 30% ನಿಮ್ಮ ಆಸೆಗಳು, ಮೊಬೈಲ್ ತಗೋಬೇಕು, ಏನೋ ಒಂದು ಬೈಕ್ ತಗೋಬೇಕು, ಇಲ್ಲ ಏನೋ ಒಂದು ಟ್ರಿಪ್ ಹೋಗ್ಬೇಕು, ಇದು ಆಸೆಗಳಿಗೆ ಇಟ್ಕೊಳ್ಳಿ. ಇನ್ನೊಂದು 20% ಆದ್ರೂ ಸೇವ್ ಮಾಡಿ ಅಂತ ನಾನು ಹೇಳ್ತೀನಿ. 20% ಸೇವ್ ಮಾಡೋದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೀವು 20% ಅಲ್ಲ, ಆಲ್ಮೋಸ್ಟ್ 40% ಸೇವ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ಸೊ ಎಲ್ಲ ನಿಮ್ಮ ಥರ ಎಲ್ಲರೂ ಇರಲ್ಲ, ಬಟ್ ನೀವು 40% ನಿಮ್ಮ ಒಂದು ಸಂಬಳದಲ್ಲಿ ಆಲ್ಮೋಸ್ಟ್ 40% ನೀವು ಸೇವ್ ಮಾಡ್ತೀರಾ ಅಂದರೆ ನಿಮ್ಮ ಭವಿಷ್ಯ ಹೆಂಗಿರುತ್ತೆ ಅನ್ನೋದು ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಯಾವ ಥರ ನೀವು ಕೋಟ್ಯಾಧಿಪತಿ ಆಗ್ಬೋದು ಅಂತ ಚೆಕ್ ಮಾಡೋಣ ಬನ್ನಿ. ಸರ್ ನನ್ನ ಕ್ವಶನ್ನು, ಈಗ ನನಗೆ ಬೇರೆ ಯಾವುದೋ ಒಂದು ಸಣ್ಣದೊಂದು ತುಕಡೆ ಜಮೀನು ಸೇಲಾಗಿ ಒಂದು 25 ಲಾಖ್ ನನಗೆ ಬರ್ತಾ ಇದೆ, ಈಗ ನೆಕ್ಸ್ಟ್ ಮಂತ್ ಬರುತ್ತೆ. ಓಕೆ. ನಾನೀಗ ಒಂದು ಕಾರ್ ತೊಗೊಂಡಿದ್ದೆ, ಅದರಲ್ಲಿ ಮೇಲೆ ಒಂದು 7 ಲಕ್ಷ ರೂಪಾಯಿ ಸಾಲ ಇದೆ ಇನ್ನೋ ಕ್ರಿಸ್ಟಾ ಮೇಲೆ. ಓಕೆ. ಈಗೆಲ್ಲ ಹೈಕ್ರಾಸು ಕಾರ್ಪೊರೇಟ್ ಜನ ಫುಲ್ ಹೈಕ್ರಾಸ್ ಕೇಳ್ತಾರೆ, ಇನ್ನೊಂದು ಗಾಡಿ ತಗೋಬೇಕು ನಾನು ಫ್ಯೂಚರ್ಗೆ, ಅಂದ್ರೆ ಡ್ರೈವರ್ ಆಗಿ ಇರಬೇಕು ಅಂದ್ರೆ ತಗೋಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ಬಂದೆಲ್ಲ ದುಡ್ಡು ಇದು TD ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಗಾಡಿ ತಗೊಳ್ಳೋ ಆಸೆ ಬಿಟ್ಟಿದ್ದೀನಿ ಅದನ್ನ. ಓಕೆ. ಈಗ ನಾನು ಬರೀ 25 ಲಕ್ಷದಲ್ಲಿ ಒಂದು 15 ಲಕ್ಷ ರೂಪಾಯಿ ಸಾಲ ಇದೆ ಪರ್ಸನಲ್. ಓಕೆ. ಅದನ್ನ ತೀರಿಸ್ಬಿಡ್ಲಾ? ನಮ್ಮ ಮಿಸಸ್ ಹೇಳ್ತಿದ್ದಾರೆ, ನಿನ್ನ ಸಾಲ ತೀರಿಸು, ನಂಗೆ 5 ಲಕ್ಷ ಕೊಟ್ಬಿಡು, ನಾನು ಕಲ್ಯಾಣ ಜ್ಯುವೆಲರ್ಸ್ಗೆ ಗೋಲ್ಡ್ ತಗೋತೀನಿ, ಇನ್ನು 5 ಲಕ್ಷ ನೀನು ಏನಾದರೂ ಮಾಡ್ಕೊ ಅಂತವ್ರೆ. ಇದನ್ನೇನು ಮಾಡಲಿ? ಸಾಲ ತೀರಿಸ್ಲಾ? ಸಾಲ ಬತ್ತಿರೋ ಅಮೌಂಟಲ್ಲಿ ಸಾಲ ತೀರಿಸಿ ಗೋಲ್ಡ್ ಕೊಡಿಸಿ ಮಿಕ್ಕಿದ್ದು ನಾನು ಮಜಾ ಮಾಡಬೇಕಾ, ಇಲ್ಲ ಇನ್ನೆಲ್ಲ ಇನ್ವೆಸ್ಟ್ ಮಾಡಬೇಕಾ, ಇಲ್ಲ ಇವ್ರು ಏನೂ ಬೇಡ ಅಂತ ಕಾರ್ ಸಾಲ ತೀರಿಸಿ ಫ್ರೀ ಕಾರ್ ಮಾಡ್ಕೊಳ್ಳ, ಇನ್ನೊಂದು ಕಾರ್ ತೊಗೊಂಡು ಡ್ರೈವರ್ ಆಗಿ ಇದು ಬಿಡ್ಲಾ? ಏನು ಸಜೆಷನ್ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಸರ್, ಇವಾಗ ಒಂದು 25 ಲಕ್ಷ ಬರ್ತಾ ಇದೆ. 24 ಬರ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಮ ಖರ್ಚುಗಳು ಹಂಗೆ ಇದಾವೆ. ಇದೆ ಸರ್. ಸರ್ ನಾನು ಕೇಳೋದು, ಇವಾಗ ಏನು ನಿಮ್ಗೆ ಒಂದು 15 ಲಕ್ಷ ಸಾಲ ಇದೆಯಲ್ಲ, ಅದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಸರ್? ಇಂಟ್ರೆಸ್ಟ್ ಅದು ಕಮರ್ಷಿಯಲ್ ಲೋನ್ ಕೊಟ್ಟಿದ್ದು, ಅದು ಸ್ಕೀಮ್ ಮೇಲೆ ಲೇಡೀಸ್ಗೆ ಕೊಟ್ಟಿದ್ದು, ಒಂದು ಕಮ್ಮಿನೇ ಇದೆ ಸರ್. ಅದು ಬಹಳ ಕಮ್ಮಿ, 10% ಅನ್ಕೊಳ್ಳೋದ? 9 to 10% ಬಡ್ಡಿ ಇದೆಯಾ ಸರ್? ಇಲ್ಲ, ಅದು ನಂದು ಸಿಬಿಲ್ ಚೆನ್ನಾಗಿರೋದ್ರಿಂದ 8.87 ನನಗೆ ನೆನಪಿದೆ. ತಗೊಂಡು 3 ವರ್ಷ ಆಯ್ತು, ಮರ್ತಿದ್ದೀನಿ. ಹಂಗಿದ್ರೆ ಎಸ್, 9 ಒಳಗಡೆ ಇದ್ರೆ 100% ನೀವು ಸಾಲ ತೀರ್ಸಕ್ ಹೋಗ್ಬೇಡಿ. ಆ 25 ಲಕ್ಷನ ಏನ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಲೆಟ್ಸ್ ಸೇ ಫಸ್ಟ್ 25 ಲಕ್ಷ ಇದೆ ನಿಮ್ಮ ಹತ್ರ. ಸೊ ನಿಮ್ಗೆ ಏನಾದ್ರು ಅಂತ ತುಂಬಾ ಪರಿಸ್ಥಿತಿ ತುಂಬಾ ಒಂದು 5 ಲಕ್ಷ ಕೈ ಸಾಲಗಳು ಅವು ಇದ್ರೆ ಅದನ್ನ ತೀರಿಸ್ಬಿಡಿ. ಒಂದು 20 ಲಕ್ಷ ಉಳಿಯುತ್ತಲ್ಲ, ನಿಮ್ಗೆ ಏನ್ ಟೈಟ್ ಇದೆಯೋ ಅದನ್ನ ತೀರಿಸ್ಬಿಡಿ. ಅಂಡ್ 5 ಲಕ್ಷದಲ್ಲಿ ಬೇಕಾದ್ರೆ ನಿಮ್ಗೆ ಏನಾದ್ರು ಮನೆ ಖರ್ಚುಗಳಿದ್ರೂ ಮುಗಿಸ್ಕೊಳ್ಳಿ. ಸೊ ಇನ್ ಮಿಕ್ಕಿರೋ 20 ಲಕ್ಷನ ಏನ್ ಮಾಡಿ ಅಂದ್ರೆ ಪ್ಲಾನ್ ಮಾಡೋಣ, ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಣ. ಸೊ 20 ಲಕ್ಷದಲ್ಲಿ ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ 20 lakhs ನಿಮ್ಮ ಹತ್ರ ಇದೆ. ಯಾವ ಕಾರಣಕ್ಕೂ ಆ ಕಾರ್ ಲೋನ್ ಆಗಲಿ ಯಾವ ಲೋನು ಯಾವುದು ತೀರಿಸ್ಬೇಡಿ. ತೀರಿಸಿದ್ರೆ ಹೋಯ್ತು, ಬಿಕಾಸ್ ದುಡ್ಡೆಲ್ಲ ಅಲ್ಲಿ ಬ್ಲಾಕ್ ಆಗುತ್ತೆ. ಸೊ ಲೆಟ್ಸ್ ಸೇ 20 ಲಕ್ಷ ನಿಮ್ಮ ಹತ್ರ ದುಡ್ಡಿದೆ ಆ್ಯಂಡ್ ಅದನ್ನು ನಾವು ಲಂಸಮ್ ಮ್ಯೂಚುವಲ್ ಫಂಡಲ್ಲಿ ಮಾಡೋಣ. ಲಂಸಮ್ ಮ್ಯೂಚುವಲ್ ಫಂಡ್ ಇದ್ದ ತಕ್ಷಣ ಡೈರೆಕ್ಟ್ 20 ಲಕ್ಷ ನಾನೇನು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿಸಲ್ಲ. ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಕರಿತೇವೆ. LIC ತರನಾ? ಇಲ್ಲ ಸರ್, ಇದು ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಲ್ಲಿ ದುಡ್ಡು ಹಾಕ್ತಾರೆ. ಎಕ್ಸಾಂಪಲ್ ರಿಲಯನ್ಸ್, TCS, ಇನ್ಫೋಸಿಸ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲುಚ್ತೀರಾ, ಯಾವುದು HUL, ಹಿಂದೂಸ್ತಾನ್ ಯೂನಿಲಿವರ್, ಬ್ರಿಟಾನಿಯಾ ಬಿಸ್ಕೆಟ್ ತಿಂತೀರಾ, ಮಾರುತಿ ಕಾರ್ ಓಡಿಸ್ತೀರಾ, ಈ ಹುಂಡೈ ಕಾರ್ ಓಡಿಸ್ತೀರಾ, ಈ ತರ ಕಂಪ್ನೀಸ್ ಇರ್ತವೆ. ಇದರಲ್ಲಿ ಶೇರ್ ಮಾರ್ಕೆಟ್ ಅಂತ ಕರೀತಾರೆ. ಆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಗಳನ್ನ ನಾವು ಮಾಡಿಸ್ತೀವಿ, ಅದು ಮ್ಯೂಚುವಲ್ ಫಂಡ್ ಮುಖಾಂತರ.
ಡೈರೆಕ್ಟಾಗಿ ನೀವು ಶೇರ್ ತಗೊಳ್ಳೋದು ಬೇಡ. ಮ್ಯೂಚುವಲ್ ಫಂಡ್ಸ್ ಅಂದರೆ ನಿಮ್ಮ ದುಡ್ಡನ್ನ ಪ್ರೊಫೆಷ್ನಲ್ಸ್ ಕೊಡ್ತಾರೆ. ಪ್ರೊಫೆಷ್ನಲ್ಸ್ ಅಂದರೆ ದೊಡ್ಡ ದೊಡ್ಡ IIT IML ಓದಿರೋರು, 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ. ಅವರು ಲಕ್ಷಾಂತರ ಕೋಟಿನ ಇನ್ವೆಸ್ಟ್ ಮಾಡ್ತಾರೆ. ಮಾಡ್ಬೋದು ಸರ್ ಹಾಗಾದ್ರೆ ಅದರಲ್ಲಿ? ಎಸ್, ನೀವು ಆರಾಮ್ಸೆ ಇನ್ವೆಸ್ಟ್ ಮಾಡಬಹುದು. ಕೋಟಿಗಟ್ಟಲೆ, ಸಾವಿರ, ಲಕ್ಷ. ನಿಮ್ಗೆ ಗೈಡೆನ್ಸ್ ಬೇಕಾಗುತ್ತೆ, ಒಂದು ಪ್ರಾಪರ್ ಗೈಡೆನ್ಸ್ ಬೇಕಾಗುತ್ತೆ, ಅದು ನಾನು ಕೊಡ್ತೀನಿ. ಲೆಟ್ಸ್ ಸೇ 20 ಲಕ್ಷ ನಿಮ್ಮ ಹತ್ರ ಇದೆ, ಒಂದೇ ಸತಿ 20 ಲಕ್ಷ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಸ್ವಲ್ಪನೇ ಮಾಡಬೇಕು. ಅದನ್ನ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಕರಿತೀವಿ, ಅದನ್ನ ನಾವು ಮಾಡಿಸ್ಕೊಡ್ತೀವಿ. ಸೊ ನಿಮ್ಮ ತಿಂಗಳ 2 ಲಕ್ಷನೇ ಮೂವ್ ಆಗೋ ಥರ ಮಾಡ್ತೀವಿ. 20 ಲಕ್ಷದಲ್ಲಿ 2 ಲಕ್ಷ ಮೂವ್ ಆದರೂ 10 ಮಂತ್ಸಲ್ಲಿ ನಿಮ್ಮ ದುಡ್ಡೆಲ್ಲ ಮೂವ್ ಆಗುತ್ತೆ. STP ಮಾಡೋಣ. ಸೊ STP ಮಾಡಿಬಿಟ್ಟು ಜಸ್ಟ್ ಇಲ್ಲಿ ನಾನು ಒಂದು 15 ವರ್ಷ ಬಿಟ್ಬಿಡೋಣ ಸರ್. ಇವಾಗ ನಿಮ್ಮ ಸಾಲಗಳೆಲ್ಲ ತೀರೋಷ್ಟಲ್ಲ 15 ವರ್ಷ ಬೇಕಲ್ಲ ಸರ್? ಅಷ್ಟರೊಳಗೆ ಕ್ಲಿಯರ್ ಮಾಡ್ಬೋದು. ಸೊ 15 ವರ್ಷ ಬಿಟ್ಬಿಡೋಣ. 20 ಲಕ್ಷನ ನೀವು ಮುಟ್ಬಾರ್ದು, ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಸೊ ಏನಾಗುತ್ತೆ ಅಂತ ಚೆಕ್ ಮಾಡಿದ್ರೆ ನಿಮ್ಗೆ 20 ಲಕ್ಷ 1,62,00,000 ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಬಿಕಾಸ್ ನಾನು ಹಾಕಿರೋದಿಲ್ಲಿ 15% ರಿಟರ್ನ್ಸ್ ಪರ್ ಆ್ಯನಮ್, ವರ್ಷಕ್ಕೆ 15% ರಿಟರ್ನ್ಸ್ ಬರುತ್ತೆ. FDಗಿಂತ ಡಬಲ್ ಬರುತ್ತೆ ಶೇರ್ ಮಾರ್ಕೆಟಲ್ಲಿ. ಸೊ ನೀವು ಕೇಳ್ಬೋದು ಸರ್ ಇದೇನು ಪಕ್ಕಾನಾ ಅಂತ. ಸೊ ಇದು ಫುಲ್ ಸೇಫ್ಟಿನಾ? ಬ್ಯಾಂಕಲ್ಲಾದ್ರೆ ಹೋಗ್ಬೋದು, ತರ್ಬೋದು. ಇದು ಎಲ್ಲಿ ಹುಡ್ಕೊಂಡು ಹೋಗೋದು ನಾವು? ಎಸ್, ಡೆಫಿನೆಟ್ಲಿ ಸರ್. ಇದು ರಿಲಯನ್ಸ್ ಮೇರೋದನ್ನ ಬಾಂಬೆಗೆ ಹೋಗ್ಬಿಡ್ಲಾ ನಾನು ಸುಮ್ರಕ್ಕೆ? ಎಸ್, ಡೆಫಿನೆಟ್ಲಿ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್. ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಇದನ್ನು ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ. ಪ್ರತಿಯೊಂದೂ ನಿಮ್ಮ ಮೊಬೈಲಲ್ಲೇ ಬರುತ್ತೆ. ಈವನ್ SBI ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ SBI ಮ್ಯೂಚುವಲ್ ಫಂಡ್ ಕಂಪ್ನಿಯಿಂದನೇ ಸ್ಟೇಟ್ಮೆಂಟ್ ಬರುತ್ತೆ. ನಿಮ್ಮ ದುಡ್ಡು ನಾವು ತಗೊಳ್ಳಲ್ಲ, ಯಾವ ಕಂಪ್ನಿಯವರು ಮುಟ್ಟಲ್ಲ, ಡೈರೆಕ್ಟ್ SBIಗೆ ಹೋಗುತ್ತೆ. SBI ಅವರು ತಗೊಂಡೋಗಿ ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ. SBI ಅವ್ರನ್ನ ನಿಮಗೆ ಬಡ್ಡಿ ಕೊಡ್ತಾರೆ. ಮೊಬೈಲಲ್ಲಿ ಶೋ ಆಗ್ತಿರುತ್ತೆ ಸರ್? ಶೋ ಆಗುತ್ತೆ, ಮೊಬೈಲಲ್ಲಿ ಶೋ ಆಗುತ್ತೆ, ಲ್ಯಾಪ್ಟಾಪಲ್ಲಿ ಶೋ ಆಗುತ್ತೆ, ಇಮೇಲಲ್ಲಿ ಶೋ ಆಗುತ್ತೆ, ಎಲ್ಲ ಕಡೆನೂ ಶೋ ಆಗುತ್ತೆ. ಬೇಕಾದ್ರೆ ನಿಮ್ಗೆ ಏನಾದ್ರು ನೀವು ಹಾಕಿರೋ ದುಡ್ಡನ್ನ ಚೆಕ್ ಮಾಡ್ಬೇಕಾದ್ರೆ SBI ಮ್ಯೂಚುವಲ್ ಫಂಡ್ ಅಂತ ವೆಬ್ಸೈಟ್ ಇರುತ್ತೆ, ಅಲ್ಲೇ ಹೋಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಫೋಲಿಯೋ ನಂಬರ್ ಕೊಡ್ತಾರೆ. ನೀವು ಜಮಾ ಮಾಡಿದ್ರಲ್ಲ ದುಡ್ಡು, ಆ ದುಡ್ಡು ಎಷ್ಟು ಸೇರಿದೆ SBIಗೆ ಅಂತ ಫೋಲಿಯೋ ನಂಬರಲ್ಲಿ ಚೆಕ್ ಮಾಡ್ಬೋದು. ಜೊತೆಗೆ ನಿಮ್ಮ ದುಡ್ಡಿಗೆ ಹೈಯೆಸ್ಟ್ ಸೇಫ್ಟಿ ಇದೆ. ಬಿಕಾಸ್ ಮ್ಯೂಚುವಲ್ ಫಂಡ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ AMFI ಅನ್ನೋ ಬೋರ್ಡ್ ಇದೆ ನಮ್ಮ ದೇಶದಲ್ಲಿ. AMFI ಬೋರ್ಡ್ ವಿಲ್ ರೆಗ್ಯುಲೇಟ್ ಮ್ಯೂಚುವಲ್ ಫಂಡ್ಸ್. SEBI ಅನ್ನೋ ಬೋರ್ಡ್ ಇದೆ, ಮೇನ್ಲಿ ಮ್ಯೂಚುವಲ್ ಫಂಡ್ಸ್ ರೆಗ್ಯುಲೇಟ್ ಮಾಡೋದು SEBI. ಬಟ್ AMFI ಬಂದು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಅನ್ನೋ ಒಂದು ಆರ್ಗನೈಸೇಷನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಎಲ್ಲ ಅವೇರ್ನೆಸ್ಸು. ಇವಾಗ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇರ್ತೀರಾ, ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ತಾರೆ. MS ಧೋನಿ ಬಂದು ಏನಿದೆ ಮ್ಯೂಚುವಲ್ ಫಂಡ್ ಸಹಿ ಅಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಡೆಫಿನೆಟ್ಲಿ ಲಾಭಾಂಶ ಇದೆ, ತಿಳ್ಕೊಂಡು ಹೂಡಿಕೆ ಮಾಡಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಮೋಸ ಗೀಸ ಏನೂ ಇರಲ್ಲ. ನಿಮ್ಗೆ ಏನೇ ತಗೋಬೇಕಂದ್ರೂ ಐದರ್ ಇದನ್ನ ಸ್ವಲ್ಪ ಜನ ಬ್ಯಾಂಕಲ್ಲಿ ಹೋಗಿನೂ ತಗೊಳ್ತಾರೆ ಮ್ಯೂಚುವಲ್ ಫಂಡ್ಸು. ಬ್ಯಾಂಕಲ್ಲಿ ಹೋಗಿನೂ ಕೊಂಡ್ಕೋಬೋದು, ಇಲ್ಲ ನಮ್ಮ ಹತ್ರ ಬಂದು ನಾವೇ ಮಾಡಿಸ್ಕೊಡ್ತೀವಲ್ಲ, ನೀವೇ ಮೊಬೈಲಲ್ಲೂ ಮಾಡ್ಕೋಬೋದು. ಆಪ್ಷನ್ ನಿಮ್ಮ ಹತ್ರನೇ ಇದೆ. ಇವಾಗ ನಾವು ಏನು ಬೇಕಾದ್ರೂ ಮೊಬೈಲಲ್ಲಿ ಆರ್ಡ್ರ್ ಮಾಡ್ತೀವಿ. ಒಂದು ಇಡ್ಲಿ ಬೇಕಾ, ಝೊಮ್ಯಾಟೋಗೆ ಹೋಗಿ ಹೊಡಿತೀವಿ. ಇಡ್ಲಿನೇ ಆರ್ಡ್ರ್ ಮಾಡ್ಬೇಕಾದ್ರೆ ಇನ್ನು ನಾವು ಶೇರ್ ಮಾರ್ಕೆಟಲ್ಲೇ ಎಲ್ಲ ಮೊಬೈಲಲ್ಲೇ ಆಗುತ್ತೆ. ಬಟ್ ಏನಂದರೆ ತಿಳುವಳಿಕೆ ಬರಬೇಕು, ಅದಕ್ಕೆ ತಿಳುವಳಿಕೆ ಕೊಡೋದಕ್ಕೆ ನಾವಿದ್ದೀವಿ. ಸಂಪೂರ್ಣ ಜ್ಞಾನದೊಂದಿಗೆ ಇಳಿಬೇಕು ಅಂತ ನೀವು ಹೇಳ್ತಿದ್ದೀರಾ ಸರ್? ಡೆಫಿನೆಟ್ಲಿ ಸರ್. ಇವಾಗ ಈ 1.6 crores ನಿಮ್ಗೇನು ಬರುತ್ತಲ್ಲ, ಯೋಚನೆ ಮಾಡಿದ್ದೀರಾ? 1.6 crores 15 ವರ್ಷ ಆದಮೇಲೆ ಸಾಲಗಳು ತೀರಿಸ್ಬೋದು. ಅದೇನು ಬಡ್ಡಿ ಸಮೇತ ಎಲ್ಲನೂ ತೀರಿಸ್ಬೋದಾ? ನಮ್ದು ಹಳೆ ಸಾಲನ ಚಕ್ರಬಡ್ಡಿ ಸಮೇತನೇ ಚಕ್ರಬಡ್ಡಿ ಸಮೇತ ತೀರಿಸಿ ಇನ್ನೂ 1 ಕೋಟಿ ಮಿಕ್ಸ್ಬೋದು ಅನ್ಕೊಳ್ಳಿ. 62 ಲಕ್ಷ ಎಲ್ಲ ಇನ್ನೇನಾದ್ರು ಸಾಲಗಳಿದ್ರು ಎಲ್ಲ ತೀರಿಸ್ಕೊಂಡು 62 ಲಕ್ಷ ಅದಕ್ಕೇನಾದ್ರು ಒಂದು ಪ್ಲಾನ್ ಮಾಡಿಕೊಂಡು ಏನಾರು ಅದಕ್ಕೆ ಕಾರ್ ತಗೊಳ್ಳೋದಾ, ಇಲ್ಲ ಏನಾದ್ರು ಮನೆ ತಗೊಳ್ಳೋದಾ, ಅದಕ್ಕೆ ಯೋಚನೆ ಮಾಡೋಣ. 62 ಲಕ್ಷಕ್ಕೆ ಆ ಟೈಮಲ್ಲಿ ಮನೆ ಬರುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಒಂದು ಪ್ಲಾನಿಂಗ್ ಅಂತ ಮಾಡ್ಬೋದು. ಇನ್ನು ಮಿಕ್ಕಿರೋ 1 ಕೋಟಿಯಲ್ಲಿ ನೀವು ಆರಾಮ್ಸೆ 1 ಲಕ್ಷ ಪೆನ್ಷನ್ ತಗೊಳ್ಳೋ ಮಾಡ್ಬೋದು. ಅದನ್ನ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಹತ್ರ 1 ಕೋಟಿ ಇದೆ, ಇವಾಗ 1 ಕೋಟಿಯಲ್ಲಿ 1% ತಗೊಳ್ಳೋದು, ಇದನ್ನ SWP ಅಂತ ಕರಿತೀವಿ. ಅದನ್ನು ಮಾಡ್ಕೊಂಡು ಪೆನ್ಷನ್ ಬಂತು, ಜೊತೆಗೆ ಸಾಲನೂ ತೀರ್ತು, ಕೋಟಿಗೂ ಬಂದ್ವಿ. ಎಸ್, ಕೋಟ್ಯಾಧಿಪತಿನೂ ಆದ್ರಿ. ಜೊತೆಗೆ ನೀವು 20,000 ಕಟ್ತಾ ಇದ್ದೀರಾ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 20,000 ಕಟ್ತಾ ಇದ್ದೀರಲ್ಲ, ಸೊ ಅದನ್ನು ಸಹ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ತಿಂಗಳ 20,000 ಕಟ್ತಾ ಇದ್ದೀರಾ, ತಿಂಗಳ 20,000 ಕಟ್ತಾ ಇದ್ದೀರಾ, ಅದು ಸಹ 15 ವರ್ಷ ಕಟ್ಟಿ. ಅದೆಲ್ಲ ಸೇರಿದ್ರೆ 20,000 ಕಟ್ಟೋದನ್ನು ಸೇರಿದ್ರೆ ಆಲ್ಮೋಸ್ಟ್ 2.84 crores ಬರುತ್ತೆ. ಆಲ್ಮೋಸ್ಟ್ 3 ಕೋಟಿ ಸಿಗುತ್ತೆ ನಿಮ್ಗೆ. ಈಗ ನಾವೇನು 20,000 ಉಳಿಸ್ತಿದೀವಿ, ಅದು ಬರೋ 20 ಲಕ್ಷ ಆಗ್ತಿದೆ ಅಷ್ಟಕ್ಕೆ. ಅಡಿಷನಲ್ ಆಗಿ ಆಡ್ ಮಾಡ್ತಾ ಹೋದ್ರೆ ಇನ್ನ ಬೇಗನೆ ಮಾಡ್ಬೋದು, ಇನ್ನ ಬೇಗ ಆಗುತ್ತೆ. ಸೊ ಇವಾಗ ನೀವು ತಿಂಗಳ 20,000 SIP ಮಾಡ್ತಾ ಇದೀರಾ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಾ ಇದೀರಾ. ಜೊತೆಗೆ ಒಂದು 20 ಲಕ್ಷ ಯಾವ್ದೋ ಬಂತು ದುಡ್ಡು, ಅದನ್ನು ಹಾಕಿದೀರಾ. 2 ಲಕ್ಷ ಅದು ಹೋಗ್ತಾ ಇದೆ.
ಸೊ ಅದು ಹತ್ತು ತಿಂಗಳಲ್ಲಿ ಹೋಗ್ಬಿಡುತ್ತೆ ಅಷ್ಟೇ, ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಡೋದು ಅಷ್ಟೇ, ಅದನ್ನೇನು ಮುಟ್ಟೋದು ಬೇಡ. STP ನ ಒಂದ್ಸತಿ ಮಾಡ್ಬಿಟ್ಟು ನಾವು ಮಾಡಿಸ್ಬಿಡ್ತೀವಿ. STP ಮಾಡಿ ಬಿಟ್ಬಿಟ್ರೆ ಅದನ್ನ ಮುಟ್ಟೋದಿಲ್ಲ, ಏನೋ ಅವಶ್ಯಕತೆನೇ ಇಲ್ಲ, ಮಾಡ್ಬಿಟ್ಟು ಬಿಟ್ಬಿಡಿ. ನೀವೇ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ನಾವು ಹೇಳ್ತಾ ಇರೋದು TD ಸಂಸ್ಥೆಗೆ ಬಂದು ನೀವು ಮಾಡಿದ್ರು ಓಕೆ, ಇಲ್ಲ ನಿಮಗೆ ನಾಲೆಜ್ ಇದ್ರೆ STP SWP ಬಗ್ಗೆ ನಾಲೆಜ್ ಇದ್ರೆ ನೀವೇ ಮಾಡ್ಕೊಂಡ್ರು ತೊಂದರೆ ಇಲ್ಲ. ಬಟ್ ಒಂದು ಐಡಿಯಾನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸರಿ, ಅವತ್ತು ನೀವು ಏನಾದ್ರು 20 ಲಕ್ಷ ಸಾಲ ತೀರಿಸ್ಬಿಟ್ಟಿದ್ರೆ, ಕಾರ್ ಲೋನ್ ಅದೆಲ್ಲ ತೀರಿಸ್ಬಿಟ್ಟಿದ್ರೆ ಮಾತ್ರ ಇವಾಗ ಕೋಟಿನೂ ಇರ್ತಾ ಇರ್ಲಿಲ್ಲ. ನೀವು ಡ್ರೈವರ್ ಅದೇ ಕಷ್ಟ, ಅದೇ ಜೀವನ, ಮಕ್ಕಳ ಭವಿಷ್ಯನೂ ರೂಪಿಸಕ್ಕಾಗಲ್ಲ. ಸೊ ಅದರಿಂದ ಆದಷ್ಟು ಬೇಗ ಒಂದು 15 ವರ್ಷದ ಮುಂಚೆನೆ ನೀವು ಪ್ಲಾನಿಂಗ್ ಮಾಡ್ಕೊಂಡ್ರೆ 15 ವರ್ಷಕ್ಕೆ ನಿಮ್ಮ ಬಾಳು ಬಂಗಾರ ಆಗತ್ತೆ ಅಂತ ನಾನು ಹೇಳ್ತೀನಿ. ಮಕ್ಕಳನ್ನ ಸೇರ್ ಆಗ್ಬಿಡ್ತಾರೆ. ಎಸ್, ಮಕ್ಕಳು ರಿಟೈರ್ಮೆಂಟ್ಗೆ ಇದರಲ್ಲಿ ದುಡ್ಡು, ಮಕ್ಕಳ ರಿಟೈರ್ಮೆಂಟ್ಗೂ ದುಡ್ಡಿದೆ, ಜೊತೆಗೆ ನಿಮ್ಮ ರಿಟೈರ್ಮೆಂಟ್ಗೂ ದುಡ್ಡಿದೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಶನ್, ಹೈಯರ್ ಎಜುಕೇಶನ್, ನೆಕ್ಸ್ಟ್ US ಹೋಗ್ಬೇಕು ಅನ್ಕೊಳ್ಳಿ, ಆರಾಮಾಗಿ ಕಳಿಸ್ಕೊಡ್ಬೋದು. ಸೊ ಒಬ್ಬ ಕ್ಯಾಬ್ ಡ್ರೈವರ್ ಮಗ ಅಮೆರಿಕಾದಲ್ಲಿ ಹೋಗಿ ಓದ್ಬೋದು, ಆಕ್ಸ್ಫರ್ಡ್ ಅಲ್ಲಿ ಓದ್ಬೇಕು. ಈ ತರ ಪ್ಲಾನ್ ಇರಬೇಕು, ಹೆಚ್ಚಿನ ಜ್ಞಾನ ಗೊತ್ತಿರ್ಬೇಕು ಸರ್. ಡೆಫಿನೆಟ್ಲಿ. ಇವೆಲ್ಲ ನಮಗೆ ಗೊತ್ತಿಲ್ಲ ಸರ್, ಇವೆಲ್ಲ ಗೊತ್ತಿಲ್ಲದಲ್ಲಿ ಹಿಂಗೆ ಎಷ್ಟೋ ಜನ ಇದ್ದಾರೆ. ಇಲ್ಲಿ ದುಡ್ಡಿದ್ರೆ 1 ಲಕ್ಷ ಇದ್ರೆ ಒಂದು ಐಫೋನ್ ತಗೊಳ್ಳೋದು, ಇಲ್ಲ ಬೈಕ್ ಚೇಂಜ್ ಮಾಡೋದು, ಇಲ್ಲೇ ಜೀವನ ಕಳೀತಿದೀವಿ ನಾವೆಲ್ಲ. ಡೆಫಿನೆಟ್ಲಿ. ಇವಾಗ ತುಂಬಾ ಜನಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಇದೆಲ್ಲ ಹೆಂಗ್ ನಂಬೋದು, ಇದಕ್ಕೇನಾದ್ರು ಸಾಕ್ಷಿ ಇದೆಯಾ, ಪುರಾವೆ ಇದೆಯಾ ಅಂತಾನು ಕೇಳ್ತಾರೆ. ಆ ಪುರಾವೆನೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಕೇಳೋದೇ ಸಾಕ್ಷಿ, ಸರ್ ಇದು ಪಕ್ಕನಾ, ಏನ್ ಗ್ಯಾರಂಟಿ ಏನ್ ಗ್ಯಾರಂಟಿ ಅಂದ್ರೆ ನಿಮ್ಮ ಗ್ಯಾರಂಟಿ ನಿಮ್ಮ ಕಣ್ಮುಂದೆನೇ ಇದೆ. ನಾನು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ, 30 ವರ್ಷದ ಚಾರ್ಟ್ ಓಪನ್ ಮಾಡಿದ್ದೀನಿ ಸರ್. 30 ವರ್ಷದಲ್ಲಿ ನಿಫ್ಟಿ ಇಲ್ಲಿವರೆಗೂ ಶೇರ್ ಮಾರ್ಕೆಟ್ ಬಿದ್ದೇ ಇಲ್ಲ. ನಮ್ಮ ಭಾರತದ ಶೇರ್ ಮಾರ್ಕೆಟ್ ಇಲ್ಲಿವರೆಗೂ ಬಿದ್ದೇ ಇಲ್ಲ. ಬಿದ್ರೂ ಸಹ 6 ತಿಂಗಳು 1 ವರ್ಷ ವೇಟ್ ಮಾಡಿದ್ರೆ ಮತ್ತೆ ಮೇಲೆ ರಿಕವರ್ ಆಗ್ಬಿಡುತ್ತೆ ಅಷ್ಟೇ. ಇವಾಗ ನಾವೇ ಬಿದೋಗ್ತೀವಿ ಲೈಫಲ್ಲಿ ಅಂದ್ಮೇಲೆ, ಎಂತ ದೊಡ್ಡ ವ್ಯಕ್ತಿಗಳೇ ಬಿದೋಗ್ತಾರಂದ್ರೆ ಶೇರ್ ಮಾರ್ಕೆಟ್ ಬೀಳಲ್ವಾ, ಅದು ಬೀಳುತ್ತೆ. ಬಿದ್ದು ಒಂದು 6 ತಿಂಗಳು ವೇಟ್ ಮಾಡ್ಬೇಕು, 6 ತಿಂಗಳು 1 ವರ್ಷ ವೇಟ್ ಮಾಡಿದ್ರೆ ಮತ್ತೆ ರಿಕವರ್ ಆಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಇದು ಭಾರತದ ಸ್ಟಾಕ್ ಮಾರ್ಕೆಟ್ ಹೇಳ್ತಾ ಇರೋದು. ಅಂಡ್ ನೀವು ನೋಡ್ಬೋದು, ಕರೋನಾ ಟೈಮಲ್ಲಿ ಮಾರ್ಕೆಟ್ ಬಿತ್ತು, ಎಷ್ಟು ಬಿತ್ತು ಅದ್ರ ಡಬಲ್ ರಿಕವರ್ ಆಗಿದೆ. ಅಂಡ್ ಹೋಗ್ತಾನೆ ಇದೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮ ಭಾರತದ ಎಕಾನಮಿ ಬೆಳೀತಾ ಇದೆ, ಅದರಿಂದ ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ. ಇನ್ನೊಂದು 10 ರಿಂದ 12 ವರ್ಷದಲ್ಲಿ ನಮ್ಮ ಭಾರತದ ಷೇರು ಮಾರ್ಕೆಟ್ 1 ಲಕ್ಷ ಟಚ್ ಆಗುತ್ತೆ. 1 ಲಕ್ಷ. ಇವತ್ತು ಭಾರತದ ಶೇರ್ ಮಾರ್ಕೆಟ್ ಇರೋದು 23,000ದಲ್ಲಿ. ನಿಫ್ಟಿ 23,000ದಲ್ಲಿದೆ. ಇದು 1 ಲಕ್ಷಕ್ಕೆ ಹೋಗುತ್ತೆ ಅಂದ್ರೆ ಇನ್ನ 4 ಪಟ್ಟು ಬೆಳೆಯುತ್ತೆ. ಇವತ್ತು ನೀವು ದುಡ್ಡು ಹಾಕೋರು 4 ಪಟ್ಟು ಬೆಳೆಯುತ್ತೆ. ಅದರಿಂದ ಇದೊಂದು ಸದಾವಕಾಶ, ಬಳಸ್ಕೊಳ್ಳಿ ಎಲ್ಲರೂ. ಸೊ ಯಾರ್ಯಾರು ಶೇರ್ ಮಾರ್ಕೆಟ್ನ ಬಳಸ್ಕೋಬೇಕಾದ್ರೆ ಕಡು ಬಡವರು, ಮಿಡಲ್ ಕ್ಲಾಸು, 9 to 6 ಜಾಬ್ಗೆ ಹೋಗೋರಿಗೆ ಶೇರ್ ಮಾರ್ಕೆಟ್ ಬೇಕು, ಶ್ರೀಮಂತರಿಗೆಲ್ಲ. ನಿಮಗೆ ಬೇಕಾಗಿರೋದು ಶೇರ್ ಮಾರ್ಕೆಟ್. ಸೊ ಇದನ್ನ ಬಳಸ್ಕೊಳ್ಳಿ. ಸರ್ರು ಇವತ್ತು ಒಂದು ಕ್ಯಾಬ್ ಓಡಿಸ್ಕೊಂಡು ಶ್ರೀಮಂತರಾಗೋದು ಹೇಗೆ ಅಂತ ಕಲ್ತಿದ್ದೀರಾ. ಕೋಟಿ ಅಲ್ಲ, 2-3 ಕೋಟಿನೂ ನೀವು ಮಾಡ್ತೀರಾ. ಸೊ ಇದಕ್ಕೆ ಎಲ್ಲಾ ತರ ಪ್ಲಾನಿಂಗ್ ನಾವು ಮಾಡ್ಕೊಟ್ಟಿದೀವಿ. ಸರಿ ಸರ್, ಚೆನ್ನಾಗಿ ನೀವು ಅದನ್ನೇ ಮಾಡ್ಕೊಂಡು ಹೋಗಿ. ಸೊ ನಿಮ್ಮ ಲೈಫು, ನಿಮ್ಮ ಮಕ್ಕಳ ಲೈಫು, ನಿಮ್ಮ ಕನಸುಗಳು ನನಸಾಗತ್ತ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್. ನೋಡಿ ಸ್ನೇಹಿತರೆ, ನನ್ನ ಜೊತೆಯಲ್ಲಿ ಅವರು ಇವರೆಲ್ಲ ಲಕ್ಷ್ಯಗಳು ಮಾಡ್ತಾ ಇರೋದನ್ನ ನೋಡಿ ಹೆಂಗ್ ಮಾಡ್ತಿದ್ದಾರೆ ಅನ್ನೋದು ನೋಡ್ಕೊಂಡು ಇಲ್ಲಿ ಬಂದಿದ್ದೀನಿ. ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ದಿನದಿಂದ. ಇಲ್ಲಿ ಪ್ರತಿ ಭಾನುವಾರ ಒಂದು ಫ್ರೀ ಸೆಷನ್ಸ್ ಇರುತ್ತೆ. ಅದಕ್ಕೆ ಯಾವ ಕಾಸು ಕೊಡಬೇಕಾಗಿಲ್ಲ. ಬಂದು ಆರಾಮಾಗಿ ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ನಿಮ್ಮ ಜೊತೆ ಇಲ್ಲೂ 100 ಜನ ಇರ್ತಾರೆ. ಎಲ್ಲ ವಯಸ್ಸಿನ ಸಹೋದ್ಯೋಗಿಗಳು ಇಲ್ಲಿ ಇರ್ತಾರೆ. ಕೋಟ್ಯಾಧೀಶವರೆಲ್ಲ ಬಂದು ಇಲ್ಲಿ ಕೂತಿರ್ತಾರೆ. ಅವ್ರಿಗೂ ಆಸೆ ಇರುತ್ತಲ್ವ, 5 ಕೋಟಿನ 15 ಕೋಟಿ ಮಾಡಬೇಕು ಅಂತ. ಎಲ್ಲ ನೋಡಿ, ಕಣ್ಣಾರೆ ನೋಡಿ ಬನ್ನಿ. ಸುಮ್ಮನೆ ಮೊಬೈಲಲ್ಲಿ ವಾಟ್ಸಪ್ಪು, ಸ್ಟೇಟಸ್ಸು, ರಮ್ಮಿ ಅಲ್ಲಿ ಸ್ಪೆಂಡ್ ಮಾಡೋ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ. ಅದರಲ್ಲಿ 20% ಬರೀ 1 ಅವರ್ ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಗಿ. ನಿಮ್ಮ ಜ್ಞಾನ ಎಲ್ಲೋ ಹೋಗ್ಬಿಡುತ್ತೆ. ನಾನು 1000 ಈಗ CRಗೆ ಬರಬೇಕು ಅಂತ ಬಂದಿದ್ದೀನಿ. ನೀವು ಎಷ್ಟೋ ಜನ ಲಕ್ಷಗಳಿದ್ದೀರಾ, ನಿಮ್ಮ ಹತ್ರ ಕೋಟಿಗಳಿದೆ. ಅವು ಇಂಟು 10x ಆಗೋದೇನು ದೊಡ್ಡದಲ್ಲ. ಬಟ್ ಒಂದು ಒಳ್ಳೆಯ, ನಮಗೆಲ್ಲ ಶಿಕ್ಷಣದ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ. ನಮಗೆ ಗುರಿ ಇದೆ, BMW ತಗೋಬೇಕು ಅಂತಾನೆ, ಗುರು ಇಲ್ಲ. ಏನು ಮಾಡೋದು? ಇಲ್ಲಿ ಗುರಿನೂ ಇದೆ, ಗುರುನೂ ಇದ್ದಾರೆ, ಸಹೋದ್ಯೋಗಿಗಳಿದ್ದಾರೆ. ಒಂಥರ ಶಿಕ್ಷಣ ದೇಗುಲ ಅಂತೀವಲ್ಲ, ಆ ಥರ ಇದೆ. ಬನ್ನಿ. ಅದು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಕಡೆ ಯಾವಾಗ ಆಗುತ್ತೆ ಬನ್ನಿ. ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಬರಬೇಕು ಅಂತೇನಿಲ್ಲ. ಎಷ್ಟೋ ಜನ ಫ್ಯಾಮಿಲಿ ಸಮೇತಲ್ಲಿ ಬಂದು ಕೂತ್ಕೋತಾರೆ, ಮಕ್ಕಳನ್ನೆಲ್ಲ ಹೊರಡಾಕೊಂಡು. ನಾನು ಕಣ್ಣಾರೆ ನೋಡಿದ್ದೀನಿ. ಚೆನ್ನಾಗಿದೆ. ನಿಮ್ಮ 1 ರೂಪಾಯಿ 1,000 ಆಗೋ ವಸ್ತುಕ್ಕೆ ಏನು ಮಾಡಬೇಕು ಅನ್ನೋ ಜ್ಞಾನ ಇಲ್ಲಿದೆ. 1 ರೂಪಾಯಿ ಇರೋರು 100 ಮಾಡ್ಕೊಳ್ಳಿ, 100 ಇರೋರು 1000 ಮಾಡ್ತಾರೆ, 1000 ಲಕ್ಷ ಮಾಡ್ತಾರೆ. ಇದು ಯಾರಪ್ಪಂದೇನಲ್ಲ, ಮಾರ್ಕೆಟಲ್ಲಿದೆ, ತೊಗೊಂಡು ಹೋಗ್ತೀರಾ. ನಿಮ್ಮ ಮನೆ ಬರ, ನಿಮ್ಮ ಕೆಪಾಸಿಟಿ. ಬನ್ನಿ. ಏನು ಅಂಬಾನಿ ಅದೇ ಟಾಟಾದರೆ ಏರೋಪ್ಲೇನಲ್ಲಿ ಓಡಾಡಬೇಕು ಅಂತೇನಿಲ್ಲ. ನಾವು ಇನ್ನು 6 ತಿಂಗಳಲ್ಲಿ ಓಡಾಡ್ಬೋದು. ನಾವು ಫ್ಲಾಟಲ್ಲಿದ್ದು ಮನೆ ಮೇಲೆ
ಹೆಲಿಪ್ಯಾಡ್ ಮಾಡಿ ಅಲ್ಲಿ ಫ್ಲಾಟ್ ಮಾಡ್ಬೋದು, ಅಲ್ಲೇ ತಂದು ಅಲ್ಲಿಂದಲೇ ಹೋಗ್ಬೋದು. ನಮ್ಮ ಮಕ್ಕಳು ಕೇಂಬ್ರಿಡ್ಜಲ್ಲಿ ಎಲ್ಲ ಓದ್ತಾರೆ, ಅದೇನು ದೊಡ್ಡದಲ್ಲ. ನಾವಿಲ್ಲಿ ಒಂದು ಬೇಸ್ಮೆಂಟ್ ಹಾಕ್ಕೊಡ್ಬೇಕು. ನಮ್ಮದು ಇದೆಲ್ಲ ಇವರೆಲ್ಲ ನಮಗೆ ನಮ್ಮ ಬ್ಯಾಡ್ ಲಕ್. 20 ವರ್ಷದ ಮುಂಚೆ ನಮಗೆ ಸಿಗಬೇಕಿತ್ತು. ಇವತ್ತು ನಾವು ಇಲ್ಲಿರ್ತಿದ್ವು, ಯಾವುದೋ 5 ಸ್ಟಾರ್ ಹೋಟೆಲ್ ಕೂತ್ಕೊಳ್ತಿದ್ವಿ. ಲೇಟ್ ಆಗಿದೆ, ನೀವು ಲೇಟ್ ಮಾಡಬೇಡಿ ದಯವಿಟ್ಟು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಶಶಿಧರ್ ಅವ್ರಿಗೆ ನಾವು ಒಂದು ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಟ್ವಿ. ಯಾವ ಥರ ಟರ್ಮ್ ಇನ್ಸೂರೆನ್ಸ್ ತೊಗೋಬೇಕು, ಹೆಲ್ತ್ ಇನ್ಸೂರೆನ್ಸ್ ಎಷ್ಟು ತೊಗೋಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಎಲ್ಲನೂ ಹೇಳ್ಕೊಟ್ವಿ. ಸೊ ನಿಮ್ಗೆ ಯಾರಿಗಾರಿಗೂ ಇದೇ ಥರ ಫಿನಾನ್ಷಿಯಲ್ ಪ್ಲಾನಿಂಗ್ ಬೇಕಾ ಕಮೆಂಟ್ ಮಾಡಿ, ನಿಮಗೂ ಸಹ ಒಂದು ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಡ್ತೀವಿ ನಾವು. ಸೊ ಸಿಗೋಣ. ಆ್ಯಂಡ್ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ. ಎಲ್ಲ ಬ್ರಾಂಚ್ಗಳಲ್ಲಿ ವಿಸಿಟ್ ಮಾಡಿ ಕಲ್ತ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಒಂದು ವರ, ಇದು ಶಾಪ ಅಂತ ಅನ್ಕೊಂಡು ತುಂಬ ಜನ ಬರಲಿಲ್ಲ. ಇದು ಆ್ಯಕ್ಚುಲಿ ಕಲ್ತ್ರೆ ವರ, ಕಲ್ತಿಲ್ಲ ಅಂದರೆ ಶಾಪ. ಸೊ ಡೆಫಿನೆಟ್ಲಿ ಕಲೀರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.